ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಲಾ ಲಜಪತ್ ರಾಯ್ ಪ್ರಮುಖ ಕೃತಿಗಳು ಅನ್ಹ್ಯಾಪಿ ಇಂಡಿಯಾ, ನನ್ನ ಗಡಿಪಾರಿನಗತಿ, ದಿ ಆರ್ಯ ಸಮಾಜ. ಅದೇ ರೀತಿಯಾಗಿ ಇವರ ಪ್ರಮುಖ ಪತ್ರಿಕೆಗಳು ಪಂಜಾಬಿ, ವಂದೇ ಮಾತರಂ, ಇದು ಉರ್ದು ಭಾಷೆಯಲ್ಲಿ ನೋಡಿ, ದಿ ಪೀಪಲ್ಸ್ ಇಂಗ್ಲೀಷ್ ಭಾಷೆ, ಅಮೆರಿಕದಲ್ಲಿ ಯಂಗ್ ಇಂಡಿಯಾ ಅನ್ನುವಂತಹ ಮಾಸಪತ್ರಿಕೆಯನ್ನು ಬರೀತಕ್ಕಂಥದ್ದು. ಅದೇ ರೀತಿಯಾಗಿ 1921ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸರ್ವೆಂಟ್ಸ್ ಆಫ್ ಪೀಪಲ್ಸ್ ಸೊಸೈಟಿಯನ್ನು ಏನು ಮಾಡ್ತಾರೆ ಎನ್ನುವಂಥ ಸಂಘಟನೆಯನ್ನು ಅಸ್ಪೃಶ್ಯರು ಮತ್ತು ಸಾಮಾಜಿಕ ತುಳಿತಕ್ಕೆ ಒಳಗಾದವರಿಗಾಗಿ ಸ್ಥಾಪಿಸಿದರು. ರಾಜೇಂದ್ರ ಪ್ರಸಾದ್ ಅವರು ಇಂಡಿಯಾ ಡಿವೈಡೆಡ್ ಎಟ್ ಡಿ ಫಿಟ್ ಆಫ್ ಮಹಾತ್ಮ ಗಾಂಧಿ ಆ್ಯಂಡ್ ಬಿಹಾರ್, ಸತ್ಯಾಗ್ರಹ ಎಟ್ ಚಂಪಾರಣ್ಯ ಎನ್ನುವಂತಹ ಪತ್ರಿಕೆಗಳನ್ನು ಬರೀತಾರೆ ನೋಡಿ. ನೆಕ್ಸ್ಟು ಬಂಡಾಯಗಳ ಬಗ್ಗೆ ಒಂದು ಪ್ರಶ್ನೆ ಆಗಿದೆ ನೋಡಿ. ದೊಂಡಿಯವಾಗ ದಂಗೆ 1800, ಇದು ಮರಾಠಿ ಭಾಷೆಯಲ್ಲಿ ವಾಗ ಎಂದರೆ ಹುಲಿ ಎಂದರ್ಥ. ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದು ಹೈದರಾಬಾದಿನ ನಿಜಾಮ್ ಅಲಿ ಖಾನ್, ಮರಾಠರ ಎರಡನೇ ಬಾಜಿರಾಯ್ ಮತ್ತು ಬ್ರಿಟಿಷರು ಕೂಡಿ ರಾಯಚೂರಿನ ಕೋನಲ್ನಲ್ಲಿ 1800 ಸೆಪ್ಟೆಂಬರ್ 10ರಂದು ಕೊಲೆಯಾದನು. ಟಿಪ್ಪುವಿನ ಸೈನಿಕರಾಗಿದ್ದು ಟಿಪ್ಪುವಿನ ಮರಣದ ನಂತರ ಬೀತನೂರು, ಶಿಕಾರ್ಪುರಗಳಲ್ಲಿ ಪಾಳೆಗಾರನಾಗಿ ಬಂಡಾಯವೆದ್ದನು. ಇನ್ನು ಸಿಂದಗಿ ಬಂಡಾಯ 1824. ಬಿಜಾಪುರದ ಸಿಂದಗಿಯಲ್ಲಿ ದಿವಾಕರ್ ದೀಕ್ಷಿತ್ ಮತ್ತು ಬಾಲಾಜಿ ದೇಶಪಾಂಡೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಅಲ್ಲಿ ಸ್ವತಃ ತಾವೇ ಕಂದಾಯವನ್ನು ಮಾಡಿದ್ರೆ ಸಂಗ್ರಹಿಸ್ತಾರೆ. ಬ್ರಿಟಿಷ್ ಅಧಿಕಾರಿ ಸ್ಟೀವನ್ಸನ್ ಬಂಡಾಯವನ್ನು ಹತ್ಯೆಗ್ತಾನೆ. ಅದೇ ರೀತಿಯಾಗಿ ಕೊಡಗಿನ ಬಂಡಾಯ 1834. ಇಲ್ಲಿನ ಮುಖ್ಯಸ್ಥ ಚಿಕ್ಕ ವೀರರಾಜೇಂದ್ರನನ್ನು ಬ್ರಿಟಿಷರು ಉಚ್ಚಾಟನೆ ಮಾಡಿದಾಗ ಕಲ್ಯಾಣಸ್ವಾಮಿ ಮತ್ತು ಅಪರಂಪರ ನೇತೃತ್ವದಲ್ಲಿ ಬಂಡಾಯ ಆರಂಭವಾಯಿತು. ದೇಶದ್ರೋಹಿಗಳಾದ ಭೂಪಣ್ಣ ಮತ್ತು ತನ್ನಪ್ಪರ ಕುತಂತ್ರದಿಂದ ಬ್ರಿಟಿಷರು ಬಂಧಿಸಿ ಗಲ್ಲಿಗೇರಿಸಿದರು. ಅದೇ ರೀತಿಯಾಗಿ ಸುರ್ಪುರ ದಂಗೆ ಅಂತ ಬರುತ್ತಾ 1857. ಯಾದಗಿರಿ ವೆಂಕಟಪ್ಪ ನಾಯಕನು ಅರಬ್ಬರನ್ನು ಮತ್ತು ರೋಹಿಲರನ್ನು ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡಿದ್ದಲ್ಲದೆ ಬ್ರಿಟಿಷ್ ರೆಸಿಡೆಂಟು ಎನ್ನುವಂತಹ ಇಟ್ಟುಕೊಳ್ಳಲು ನಿರಾಕರಿಸಿದನು. ಅದೇ ರೀತಿಯಾಗಿ ವೆಂಕಟಪ್ಪ ನಾಯಕನು ಕಾನ್ಪುರದ ನಾನಾ ಸಾಹೇಬ್ ಮತ್ತು ಜಮಖಂಡಿಯ ಪಟ್ಟವರ್ಧನ ಸ್ನೇಹವನ್ನು ಬಳಸ್ತಾನೆ.